ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದ ಮುರಾರ್ಜಿ ಶಾಲೆಯಲ್ಲಿ ರಾಕ್ಷಸನಾದಂತ ಶಿಕ್ಷಕ 9ನೇ ತರಗತಿ ವಿದ್ಯಾರ್ಥಿ ಮೇಲೆ ಕಂಪ್ಯೂಟರ್ ಶಿಕ್ಷಕ ಮನಸೋ ಇಚ್ಛೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಶಿಕ್ಷಕನಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಬಾಸುಂಡೆ ಬರುವ ಹಾಗೆ ಹೊಡೆದಿರುವಂತ ಕಂಪ್ಯೂಟರ್ ಶಿಕ್ಷಕ ತೀರ್ಥೇಶ್ ಭದ್ರಾವತಿ ತಾಲೂಕಿನ ಆನವೇರಿಯಲ್ಲಿರುವಂತಹ ಮುರಾರ್ಜಿ ವಸತಿ ಶಾಲೆ. ಆ ಶಾಲೆಯಲ್ಲಿ ವಿದ್ಯಾರ್ಥಿಗೆ ಮನಸೋ ಇಚ್ಛೆ ಥಳಿಸಿದ್ದಾರೆ. ಸುಮಂತ್ಗೆ ಕೋಲಿನಿಂದ ಹಿಗ್ಗಾಮುಗ್ಗಾ ಥಳಿಸಿರುವಂತ ಶಿಕ್ಷಕ ತೀರ್ಥೇಶ್ ಡಸ್ಟ್ಬಿನ್ಗೆ ಪೇಪರ್ ಎಸೆಯುವಾಗ ವಿದ್ಯಾರ್ಥಿನಿ ಮೇಲೆ ಬಿತ್ತಂತೆ, ಹಾಗಾಗಿ ಒದ್ದಿದ್ದಾರೆ. ಹುಡುಗರು ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದಂತ ವಿದ್ಯಾರ್ಥಿನಿ ಇನ್ನು ಇದೇ ವಿಷಯ ಇಟ್ಕೊಂಡು ಸುಮಂತ್ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿರೋದು. ಶಾಲೆಯ ಕೊಠಡಿ ಒಂದಕ್ಕೆ ಕರೆದೊಯ್ದು ಥಳಿಸಿರುವಂತ ಶಿಕ್ಷಕ ಥಳಿಸಿದ ಪರಿಣಾಮ ಸುಮಂತ್ ಕಾಲಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ಗಾಯ ಆಗಿದೆ. ತೀವ್ರ ನೋವಿನಿಂದ ಜ್ವರದಿಂದಾಗಿ ಬಳಲಿದ್ದಂತ ಸುಮಂತ್ ನೋಡಿ, ಸುಮಂತ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸೋದ್ರ ಮಟ್ಟಕ್ಕೆ ಶಿಕ್ಷಕ ಆತನಿಗೆ ಥಳಿಸಿದ್ದಾರೆ. 4 ದಿನಗಳ ಬಳಿಕ ಪೋಷಕರಿಗೆ ಕರೆ ಮಾಡಿ ವಿಷಯ ತಿಳಿಸಿದಾರಂತೆ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಸುಮಂತ್ಗೆ ಚಿಕಿತ್ಸೆ ಕೊಡಿಸಲಾಗಿದೆ. ನಾನು ಸುಮಂತ್ ಅವ್ರ ತಾಯಿ ಮಾತಾಡ್ತಿದ್ದೀನಿ. ಆನ್ವೇರಿ ಸ್ಕೂಲಲ್ಲಿ ಮಗನಿಗೆ ಹಾಸ್ಟೆಲ್ ಸಿಕ್ತು ಅಂತ ತುಂಬ ಖುಷಿಯಿಂದ ಹಾಕಿದ್ವಿ ಸರ್. ಈ ಥರ ಅವ್ರು ಹೊಡಿತಾರೆ ಅಂತ ಮಾತ್ರ ಯಾವತ್ತೂ ಹಾಕಿಲ್ಲ ಸರ್. ನಮ್ಮ ಮಗುಗೆ ಇದುವರೆಗೂ ನಾವೇ ಅಷ್ಟು ಹೊಡೆದಿಲ್ಲ ಸರ್. ಆ ಥರ ಹೊಡೆದಿದ್ದಾರೆ ಅವರು. ಯಾವ ಕಾರಣ ಕೊಡಿದ್ರು ಅಂತ ನಮ್ಗೆ ಹೇಳ್ಬೇಕು ಸರ್. ಅವರು ಇವನಿಗೆ ಒಬ್ಬನಿಗಿಲ್ಲ, ಇನ್ನು 4-5 ಜನ ಮಕ್ಳಿಗೂ ಇದೇ ಥರ ಹೊಡೆದಿದ್ದಾರೆ. ಮಕ್ಕಳು ಆ ಥರ ಮಾಡಿ ಹೋದ ವರ್ಷ ಒಂದು ಹುಡುಗಿನೂ ತೀರ್ಕೊಂಡ್ಬಿಟ್ಟಿದೆ. ಈ ಥರ ಹೊಡೆದಿದ್ದಾರೆ ಸರ್. ಅದು ಅವ್ರು ಏನು ಕೊಡಿದ್ರು, ಯಾವ ಕಾರಣ ಕೊಡಿದ್ರು ಅಂತ ನಮ್ಗೆ ಹೇಳ್ಬೇಕು ಸರ್. ಅವ್ರ ಮೇಲೆ ನೀವು ಸೂಕ್ತವಾದ ಕ್ರಮ ತಗೊಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂತೀವಿ ಸರ್. ಕೀರ್ತಿರಾಜ್ ಅಂದ್ಬಿಟ್ಟು ಸರ್ ಅವ್ರ ಹೆಸರು, ಕಂಪ್ಯೂಟರ್ ಸರ್ ಅಂತೆ ಅವರು. ಅವ್ರ ಈ ತರ ಹೊಡೆದಿದ್ದಾರೆ. ಅಲ್ಲಿರೋ ಪ್ರಿನ್ಸಿಪಲ್ ಮೊದ್ಲೇ ಗೊತ್ತಿಲ್ಲ ಸರ್ ಅವ್ರಿಗೆ. ಈ ಮಗುಗ್ 22ನೇ ತಾರೀಕು ಸರ್ ನನ್ಗೊಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ನನ್ನ ಮಗ ಮಾತಾಡ್ತಾನೆ, ಅಪ್ಪ ನಾನು ಹಾಸ್ಟೆಲ್ ಓದಲ್ಲ, ನಾನು ಇರಲ್ಲ ಅಂತ. ಏನಕ್ಕೆ ಆ ಥರ ಮಾತಾಡ್ತೀರಿ ಅಂತ ನಾನು ಪ್ರಿನ್ಸಿಪಲ್ ಮತ್ತೆ ಕಾಲ್ ಮಾಡಿದಾಗ ರಿಟರ್ನ್ ನನ್ನ ಕಾಲ್ ರಿಸೀವ್ ಮಾಡಲ್ಲ ಅಂತಾರೆ. ಹೋಗಿದಾಗ ಕೇಳಿದಾಗ ಬೆಳಗ್ಗೆ ವಿಚಾರಿಸಿದಾಗ ಭಾಳ ಸರ್ ಅವರು ಯಾರೋ PT ಸರ್ ಅಂತವರು ತೀರ್ಥೇಶ್ ಅಂತವ್ರು ಭಾಳ ಟಾರ್ಚ್ ಮಾಡಿ ಹೊಡೆದ್ಬಿಟ್ಟಿದ್ದೆವು. ಆ ನೋವಿಗೆ ನಾನು ನೋಡಿದಾಗ ಏನು ಈ ಥರ ಹೊಡ್ದಾರೆ ಅಂತ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ 4 ದಿನ ಆಗಿತ್ತು ಹೊಡೆದವರು. ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಪ್ರಿನ್ಸಿಪಲ್ ಸರ್ ಕೇಳಿದಕ್ಕೆ ನನಗೆ ಗೊತ್ತೇ ಇಲ್ಲ, ನನಗೆ ಈ ರೀತಿ ಏನು ಅಂತಲೂ ಗೊತ್ತಿಲ್ಲ, ನಾನು ಈಗ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತಾರೆ. ಅಲ್ಲ ಸರ್, 4 ದಿನ ಏನು ಮಾಡಿದ್ರಿ, ನಿಮ್ಗೆ ಏನು ಗೊತ್ತಿಲ್ವಾ?